ವ್ಲಾಗ್ಸ್ಗೆ ಸ್ವಾಗತ. ಇದು ಗುರುವಾರದ ದಿವಸ. ಗುರುವಾರ ನಾವು ಆಲ್ಮೋಸ್ಟ್ ರಾಘವೇಂದ್ರ ಮಠಕ್ಕೆ ಹೋಗ್ತೇವೆ ಯಾವಾಗಲೂ. ಹಾಗಾಗಿ ಇವತ್ತು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೇವೆ. ಹಾಗೆ ಹೋಗಿ ಬಂದಾದಮೇಲೆ ಸಂಜೆ ಹೊತ್ತಿಗೆ ನಮ್ಮ ಮನೆ ಹತ್ತಿರ ನೇತ್ರಾವತಿ ನದಿ ಇದೆ, ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್. ಸೊ ಹಾಗೆ ಸಂಜೆ ಅಲ್ಲಿಗೆ ಹೋಗಿದ್ವಿ. ನೀರು ಹತ್ತಿರ ಸ್ವಲ್ಪ ಕುತ್ಕೊಂಡು ಖುಷಿ ಆಗುತ್ತೆ, ಅಲ್ಲಿ ಸ್ವಲ್ಪ ನೀರನ್ನೆಲ್ಲ ನೋಡಿಕೊಂಡು ಹಾಗೆ ಇರೋದಕ್ಕೆ. ಹಾಗೆ ಮಕ್ಕಳ ಜೊತೆ ಹೋಗಿದ್ವಿ. ಆಮೇಲೆ ಇನ್ನು ಸಂಜೆ ಸ್ವಲ್ಪ ಹೊರಗಡೆ ಹೋಗೋದಕ್ಕಿತ್ತು. ಹಾಗೆ ನಾನು, ಆರ್ವಿ, ಪ್ರೀತು 3 ಜನ ಹೋಗ್ತಾ ಇದ್ದೇವೆ. ಆರ್ವಿ ಹೇಗಂತ ಹೇಳಿದರೆ, ಇವಾಗ ಅವಳ ಅಪ್ಪ ಅವಳ ಜೊತೆ ಇದ್ದಾಗ ನಾವು ಯಾರೂ ಅವರ ಹತ್ರ ಜಾಸ್ತಿ ಮಾತಾಡಬಾರ್ದು. ಏನಾದರೂ ಕೊಡಬೇಕಿದ್ರೆ ಅವಳೇ ಹೋಗಿ ಕೊಡಬೇಕು, ಜಾಸ್ತಿ ಕೇರ್ ಮಾಡಬಾರ್ದು. ನಾವು ಅವಳೇ ಎಲ್ಲ ಕೇರ್ ಮಾಡಬೇಕು, ಹಾಗೆ ಅವಳು. ಸೊ ಹೆಣ್ಮಕ್ಳು ಆಲ್ಮೋಸ್ಟ್ ಹಾಗೇ ಇರ್ತಾರೆ ಅಪ್ಪನ ಜೊತೆ ಇರಬೇಕಾದ್ರೆ. ಸೊ ಅವಳಿಗೆ ಸಿಟ್ಟು ಬರ್ತಾಯಿದೆ, ನಾನು ಪ್ರೀತು ಹತ್ರ ಮಾತಾಡಿದ್ರೆಲ್ಲ ಅವಳಿಗೆ ಸಿಟ್ಟು ಬರುತ್ತೆ, ಅದಕ್ಕೆ ಹೋಗ್ತಾ ಇದ್ದಾಳೆ. ಸೊ ಹಾಗೆ ಇದು ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಬರ್ಡೇ ಸರ್ಪ್ರೈಸ್ ಆಗಿ ನಾನು ಅರೇಂಜ್ ಮಾಡಿದ್ದೆ, ಸರ್ಪ್ರೈಸ್ ಸೆಲೆಬ್ರೇಷನ್. ಸೊ ಹಾಗಾಗಿ ಅವರನ್ನು ಕರ್ಕೊಂಡು ಬಂದಿದ್ದೆ. ನನ್ನ ತಂಗಿಯವರಿಗೆಲ್ಲ ಹೇಳಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೆ ಮುಂಚೆನೇ. ಹಾಗಾಗಿ ಎಲ್ಲ ರೆಡಿ ಇತ್ತು, ನಾವು ಜಸ್ಟ್ ಹೋಗೋದೊಂದು ಬಾಕಿ ಇತ್ತು. ಸೊ ಹಾಗಾಗಿ ಇವಾಗ ಅವರಿಗೆ ಸ್ವಲ್ಪ ಖುಷಿನೂ ಆಯಿತು ಮತ್ತು ಕಾಮಿಡಿ ಆಯಿತು, ನಗಾಡ್ತಾ ಇದ್ದಾರೆ. ಸೆಲೆಬ್ರೇಷನ್ ಚೆನ್ನಾಗಾಯಿತು. ಡೆಕೋರೇಷನ್ಸ್ ಎಲ್ಲ ಅವರೇ ಮಾಡ್ತಾರೆ, ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದರು, ತುಂಬಾ ಖುಷಿಯಾಯಿತು. ಸೊ ಹಾಗಾಗಿ ಇವಾಗ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದೇವೆ. ಕೇಕೆಲ್ಲ ನನ್ನ ತಂಗಿಯವರಿಗೆ ನಾನು ಮೊದಲೇ ಹೇಳಿ ಎಲ್ಲ ತರಿಸಿದ್ದೆ. ಸೊ ಹಾಗಾಗಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಇವಾಗ ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆ ಗೊತ್ತಾ, ನನ್ನ ಹಸ್ಬೆಂಡ್ಗೆ ನಾನು ಅಲ್ಲಿ ತನಕ ಕರ್ಕೊಂಡು ಹೋಗಿದ್ದೇನೆ, ನಾನು ಏನಕ್ಕೆ ಕರ್ಕೊಂಡು ಹೋಗಿದ್ದೇನೆ ಅಂತಲೇ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇದೊಂದು ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್. ಮತ್ತೊಂದು ಅವರಿಗೊಂದು ಸ್ಮಾಲ್ ಗಿಫ್ಟ್ ಕೂಡ ಕೊಟ್ಟೆ ನಾನು. ಹಾಗಾಗಿ ಇದೆಲ್ಲ ಅವರಿಗೆ ಅನ್ಎಕ್ಸ್ಪೆಕ್ಟೆಡ್, ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂತ ಹೇಳಿದರೆ ಅವ್ರು ನಮ್ಮ ಬರ್ಡೇ ಎಲ್ಲ ಅವ್ರು ಜಾಸ್ತಿ ಸರ್ಪ್ರೈಸ್ ಕೊಡೋದ್ರಲ್ಲಿ ಅವರು ಎಕ್ಸ್ಪರ್ಟ್. ಬಟ್ ನಾನು ಸ್ವಲ್ಪ ವೀಕ್ ಅದರಲ್ಲಿ. ಅವರೇ ಜಾಸ್ತಿ ಸರ್ಪ್ರೈಸ್ ಎಲ್ಲ ಕೊಡ್ತಾರೆ. ಬರ್ಡೇಗೆ ಸರ್ಪ್ರೈಸ್ ಆಗಿ ಬರೋದಾಗಿರ್ಬೋದು, ಅಥವಾ ಏನಾದರೂ ಗಿಫ್ಟ್ಸ್ ತರೋದಾಗಿರ್ಬೋದು. ಸೊ ಹಾಗೆಲ್ಲ ನಾನು ಸ್ವಲ್ಪ ವೀಕ್ ಅದರಲ್ಲಿ. ಅವ್ರು ನೋಡಿನೇ ನಾನು ಕಲ್ತಿದ್ದೇನೆ. ಇವಾಗ ತುಂಬ ಬೆಟರ್ ಆಗಿದ್ದೇನೆ ಸರ್ಪ್ರೈಸ್ ಕೊಡೋದಕ್ಕೆ ಅವರಿಗೆ. ಸೊ ಹಾಗಾಗಿ ಆರ್ವಿಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದರೆ ಅವಳಿಗೆ ಕೇಕ್ ಕಟ್ ಮಾಡಲಿಕ್ಕೆ ತುಂಬಾ ಇಷ್ಟ. ಹಾಗಾಗಿ ಅವಳಿಗಂತೂ ತುಂಬಾ ಖುಷಿಯಾಗಿದೆ. ಕೇಕ್ ಕೂಡ ಹಾಗೆ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿ ಕೇಕ್, ತುಂಬ ಚೆನ್ನಾಗಿತ್ತು. ಹಾಗೆ ಪೀಸ್ ಆಫ್ ಮೈಂಡಲ್ಲಿ ನಾವಲ್ಲಿ ಸೆಲೆಬ್ರೇಷನ್ ಮಾಡ್ಬೋದು. ಯಾಕಂತ ಹೇಳಿದರೆ ತುಂಬ ಜನನೂ ಇರಲ್ಲ. ಇದರದ್ದು ಪ್ಲೇಸ್ ಅಂತ ಹೇಳಿದರೆ ಇದು ಸುಲ್ತಾನ್ ಬತ್ತೇರಿ ಹತ್ತಿರ ಹ್ಯಾಂಗ್ಔಟ್ ಅಂತ ಹೇಳಿ ಒಂದು ಕೆಫೆ. ಹ್ಯಾಂಗ್ಔಟ್ ಕೆಫೆಯಲ್ಲಿ ನಿಮಗೆ ಚಿಕನ್ ಮೋಮೋಸ್, ವೆಜ್ ಮೋಮೋಸ್, ಆಮೇಲೆ ಮ್ಯಾಂಚೋ ಸೂಪ್, ಹಾಗೆ ಬೇರೆ ಬೇರೆ ವೆರೈಟಿ ಡೆಲಿಷಿಯಸ್ ಫುಡ್ಡೆಲ್ಲ ಸಿಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಏನು ಕೂಡ ವೇಸ್ಟ್ ಮಾಡಬೇಕು ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಪ್ರೀತುಗೆ ಒಂದು ಗಿಫ್ಟ್ ಪ್ರೆಸೆಂಟ್ ಮಾಡಿದೆ ಅಂತ ಹೇಳಿದ್ವಲ್ವಾ. ಸೊ ಇದೆ, ಅವರಿಗೆ ನಾನೊಂದು ಗೋಲ್ಡ್ ರಿಂಗ್ ಕೊಟ್ಟಿದ್ದೆ ಇಯರಿಂಗ್ಸ್ಗೆ. ಸೊ ಅದೇನಂತ ಹೇಳಿದರೆ ಅವರಿಗೆ ತುಂಬ ಆಸೆ ಇತ್ತು ಕಿವಿಗೊಂದು ರಿಂಗ್ ಹಾಕಬೇಕು, ಒಂದು ಸೈಡ್ ರಿಂಗ್ ಹಾಕಬೇಕು ಅಂತ ಹೇಳಿ. ಹಾಗಾಗಿ ನನ್ನ ಹತ್ರ ಅವ್ರು ಮುಂಚೆ ಒಂದು ಸಲ ಹೇಳ್ಕೊಂಡಿದ್ರು, ಹಾಕ್ಲಾ, ಚೆನ್ನಾಗಿ ಕಾಣ್ಬೋದಾ ಏನು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗೆ ಅದು ನೆನಪಾಯಿತು. ಹಾಗಾಗಿ ಈ ಸಲ ಬರ್ಡೇಗೆ ಅದನ್ನೇ ಗಿಫ್ಟ್ ಮಾಡುವ ಅಂತ ಹೇಳಿ ಗೋಲ್ಡ್ ರಿಂಗ್ ಕೊಡಿಸಿದೆ. ಪಾಪ ತುಂಬಾ ನೋವು ಆಗ್ತಾಯಿದೆ ಅವ್ರಿಗೆ. ಯಾಕಂತ ಹೇಳಿದರೆ ಸಣ್ಣ ಮಗು ಇರಬೇಕಾದ್ರೆ ಚುಚ್ಚಿಸಿದ್ರು ಕಿವಿಗೆ. ಇವಾಗ ತುಂಬ ವರ್ಷದ ನಂತರ ಇವಾಗ ಚುಚ್ಚಿಸಿದ್ದಾರೆ. ಸೊ ಹಾಗಾಗಿ ಅವ್ರು ಹೇಳ್ತಿದ್ರು ಬರ್ಡೇ ದಿವಸ ತುಂಬಾ ನೋವು ಮಾಡಿಸಿದ್ವಿ ಅಂತ ಹೇಳಿ. ಬಟ್ ಫೈನಲಿ ಇಯರಿಂಗ್ಸ್ ಆಯಿತು. ಕೆಫೆಯಲ್ಲಿ ನಾವೊಂದು ರೀಲ್ಸ್ ಮಾಡಿದ್ವಿ, ಅದರದ್ದು ಕ್ಲಿಪ್ಪಿಂಗ್ಸ್ ಇದು. ನಾನಿಲ್ಲಿ ಆಡಿಯೋ ಹಾಕಲಿಲ್ಲ ಅದರದ್ದು ಸಾಂಗ್, ಯಾಕಂತ ಹೇಳಿದರೆ ಕಾಪಿರೈಟ್ ಬರುತ್ತೆ. ಹಾಗಾಗಿ ಮತ್ತೊಂದು ನಾವೊಂದು ಸೆಲೆಬ್ರೇಷನ್ ಮಾಡಿದ್ವಲ್ವ, ಬರ್ಡೇ ಸೆಲೆಬ್ರೇಷನ್, ಅದರದ್ದೊಂದು ಸ್ಮಾಲ್ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ.
ನಾವು ಸಂಜೆ ಮನೆಯಲ್ಲಿ ಕೇಕ್ ಕಟ್ ಮಾಡಿಸಿದ್ವಿ. ಮನೆಯಲ್ಲಿ ಅತ್ತೆ, ಅಕ್ಕ ಮತ್ತು ಮಕ್ಕಳು ಎಲ್ಲ ಇದ್ದರು. ಸೊ ಹಾಗಾಗಿ ಮನೇಲಿ ಕೂಡ ಒಂದು ಕೇಕ್ ಕಟ್ ಮಾಡಿದ್ವಿ. ಆರ್ವಿಗೆ ಎಷ್ಟು ಕೇಕ್ ಕಟ್ ಮಾಡ್ತೀವಲ್ವ ಅಷ್ಟು ಖುಷಿಯಾಗತ್ತೆ. ಅವಳಿಗೆ ಏನು ಹೇಳ್ತಾಳೆ ಅಂತ ಹೇಳಿದರೆ, ಅವಳ ಬರ್ಡೇ ವರ್ಷಕ್ಕೊಂದು 10 ಸಲ ಬರುತ್ತೆ ಅಂತ ಅವಳು ತಿಳ್ಕೊಂಡಿದ್ದಾಳೆ. ಮಂತ್ಲಿ ಕೇಕ್ ಕೇಳ್ತಾಳೆ. ಯಾಕಂತ ಹೇಳಿದರೆ, ಮುಂಚೆ ಅವಳು ಸಣ್ಣ ಇರಬೇಕಾದ್ರೆ ನಾನು ಮಂತ್ಲಿ ಕೇಕ್ ಕಟ್ ಮಾಡಿಸಿ ಅದು ಬರ್ಡೇದು ದಿವಸ ಸೆಲೆಬ್ರೇಟ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಅವಳು ತಿಳ್ಕೊಂಡಿರಬೇಕು ಮಂತ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳಿ ಬರ್ಡೇದು. ಯಾಕಂತ ಹೇಳಿದರೆ ನಾನು ಅವಳಿಗೆ ಫೋಟೋಸ್ ಎಲ್ಲ ತೋರಿಸ್ತಿದ್ದೆ ಅಲ್ವಾ ಮುಂಚೆ ಇದೆಲ್ಲ. ಹಾಗಾಗಿ ಅವಳು ತಿಳ್ಕೊಂಡಿರ್ಬೋದು ಮಂತ್ಲಿ ಬರ್ಡೇ ಬರುತ್ತೆ ಅಂತ ಹೇಳಿ. ಸೊ ಹಾಗೆ ಇವಾಗ ಕೇಕೆಲ್ಲ ಕಟ್ ಮಾಡಿ ಪ್ರೀತಿಗೆ ತಿನ್ನಿಸ್ತಿದ್ವಿ. ಸೊ ಆರುಗೆ ಕೇಕ್ ತಿನ್ನೋದಕ್ಕೆ ಸ್ವಲ್ಪ ಇಷ್ಟ, ಆದರೆ ಕಟ್ ಮಾಡೋದಕ್ಕಂತೂ ತುಂಬಾ ಇಷ್ಟ. ಎಲ್ಲಿ ಹೋದರೂ ಯಾವ ಬರ್ತ್ಡೇಗೆ ಹೋದರೂ ಹಠ ಮಾಡ್ತಾಳೆ, ನಾನೇ ಕಟ್ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಕೇಕ್ ಕೂಡ ತುಂಬ ಚೆನ್ನಾಗಿತ್ತು. ನನಗೆ ಆಲ್ಮೋಸ್ಟ್ ಚಾಕ್ಲೇಟ್ ಕೇಕ್ ಇಷ್ಟ ಆಗುತ್ತೆ. ಮನೇಲಿ ಎಲ್ರಿಗೂ ಚಾಕ್ಲೇಟ್ ಕೇಕ್ ಇಷ್ಟ ಆಗ್ತದೆ, ಮತ್ತೆಲ್ಲ ಬೇರೆ ಫ್ಲೇವರ್ ಕೇಕ್ಸ್ ಅಷ್ಟು ಇಷ್ಟ ಆಗಲ್ಲ. ಇವಾಗ ನಾನು ಕೂಡ ಬಂದು ಪ್ರೀತಿಗೆ ಕೇಕ್ ತಿನ್ನಿಸ್ತಾ ಇದ್ದೇನೆ. ಚಾಕ್ಲೇಟ್ ಕೇಕ್ ಎಲ್ರಿಗೂ ಇಷ್ಟ ಆಗುತ್ತಲ್ವ? ನಿಮಗೆ ಹೇಗೆ, ಯಾವ ಕೇಕ್ ಇಷ್ಟ ಆಗುತ್ತಂತ ಹೇಳಿ ಕಮೆಂಟ್ ಮಾಡಿ. ಸೆಲೆಬ್ರೇಷನ್ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡಿದ್ವಿ. ಯಾಕಂತ ಹೇಳಿದರೆ ಆಲ್ರೆಡಿ ನಾನು ಅವ್ರಿಗೆ ಗಿಫ್ಟ್ ಪ್ರೆಸೆಂಟ್ ಮಾಡಿದ್ದೆ ಅಂತ ಹೇಳಿದ ಸರ್ಪ್ರೈಸ್ ಸೆಲೆಬ್ರೇಷನ್ ಮಾಡಿದ್ವಿ ಆಲ್ರೆಡಿ. ಇದೊಂದು ಮನೆಯಲ್ಲಿ ಸಿಂಪಲ್ಲಾಗಿ ಸೆಲೆಬ್ರೇಷನ್. ಆರು ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಅವಳಿಗೆ ಅದರಲ್ಲಿ ಚಾಕ್ಲೇಟ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಅವಳು ಜಾಸ್ತಿ ತಿಂತಾಳೆ. ಅಕ್ಕ ಕೂಡ ಇದ್ದರು, ಅಕ್ಕ ಕೂಡ ಇದು ಪ್ರೀತಿದು ಅಕ್ಕ ಕೇಕ್ ತಿನ್ನಿಸ್ತಾ ಇದ್ದಾರೆ. ಸೊ ಯಾರು ಪ್ರೀತಿಗೆ ಕೇಕ್ ತಿನ್ನಿಸಿದ್ರು ಕೂಡ ಅವಳಿಗೊಂದು ತಿನ್ನಿಸ್ಬೇಕು ಆರ್ವಿಗೆ, ಇಲ್ಲಾಂದ್ರೆ ಅವಳಿಗೆ ಸಿಟ್ಟು ಬರುತ್ತೆ. ಮತ್ತೊಂದು ನೋಸಿಗೊಂದು ಚುಕ್ಕಿ ಇಡಬೇಕು, ಅವಳಿಗೆ ತುಂಬಾ ಇಷ್ಟ ಹಾಗೆ ಇಡೋದಂತ ಹೇಳಿದರೆ. ಸೊ ಇದಿನ್ನು ನೆಕ್ಸ್ಟ್ ಡೇ ವ್ಲಾಗ್. ನಾನು, ಪ್ರೀತು, ಆರ್ವಿ 3 ಜನ ಕದ್ರಿ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಆರ್ವಿಗೆ ಖುಷಿಯಾಗಿದ್ದಾಳೆ. ಅವಳು ನಮ್ಮ ಜೊತೆ ಹೊರಗಡೆ ಹೋಗೋದಂತ ಹೇಳಿದರೆ ಅವಳಿಗೆ ತುಂಬಾ ಖುಷಿ. ಹಾಗಾಗಿ ತುಂಬ ಕಿಸ್ ಕೊಡ್ತಾ ಇದ್ದಾಳೆ. ಸೊ ಕಾಂಪಿಟೇಷನಲ್ಲಿ ಕೊಡ್ತಾ ಇದ್ದಾಳೆ, ಅಪ್ಪನಿಗೆ ಜಾಸ್ತಿ ಕೊಡ್ತಾಳಾ ಅಮ್ಮನಿಗೆ ಜಾಸ್ತಿ ಕಿಸ್ ಕೊಡ್ತಾಳಾ ಅಂತ ಹೇಳಿ. ಇವಾಗ ನಾವು ಇಲ್ಲಿ ಕದ್ರಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಹೋಗಿ ತುಂಬಾ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಯಾಕಂತ ಹೇಳಿದರೆ ಈಶ್ವರನಲ್ಲಿ ಒಳಗಡೆ ಹೋಗಿ ಒಂದು ಪ್ರೇ ಮಾಡಬೇಕಾದ್ರೆ, ಹಾಗೆ ಅಲ್ಲಿರುವಂತಹ ಒಂದು ಸುತ್ತಲಿನ ಪರಿಸರ ಆಗಿರ್ಬೋದು ತುಂಬಾ ಖುಷಿಯಾಗತ್ತೆ ನೋಡೋದಕ್ಕೆ. ಅಲ್ಲಿ ನಿಮಗೊಂದು ತೀರ್ಥ ಕೆರೆಗಳಿವೆ. ಅಲ್ಲಿ ಹೋಗಿ ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ನೀರಲ್ಲೆಲ್ಲ ಇಳಿದು ಬಂದು ಸ್ವಲ್ಪ ತಲೆಗೆ ನೀರನ್ನೆಲ್ಲ ಹಾಕಿದಾಗ ಏನೋ ಒಂಥರ ಖುಷಿ. ಚಿಕ್ಕಂದಿನಿಂದಲೂ ನಾವಲ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಗೆ ಎಲ್ಲೆಲ್ಲಿಂದಲೂ ಬರ್ತಾರೆ. ಯಾಕಂತ ಹೇಳಿದರೆ ತುಂಬ ಫೇಮಸ್ ಟೆಂಪಲ್ ಇದು. ಕದ್ರಿ ಶ್ರೀ ಮಂಜುನಾಥೇಶ್ವರ ಟೆಂಪಲ್ ತುಂಬಾ ಫೇಮಸ್ ಟೆಂಪಲ್. ಹಾಗಾಗಿ ಬೇರೆ ಬೇರೆ ಊರುಗಳಿಂದ ಇಲ್ಲಿಗೆ ಬರ್ತಾರೆ. ಹಾಗೆ ಬೇರೆ ದೇಶದವರು ಕೂಡ ಮಂಗಳೂರಿಗೆ ಬಂದರೆ ಕೂಡ ಬರ್ತಾರೆ. ತುಂಬಾ ಫೇಮಸ್ ಟೆಂಪಲ್ ಇದು. ಕದ್ರಿ ದೇವಸ್ಥಾನದ ಬಗ್ಗೆ ಪುರಾಣ ಕಾಲದಿಂದಲೂ ತುಂಬಾ ಕಥೆಗಳಿವೆ. ಅದರಲ್ಲೊಂದು ಏನಂತ ಹೇಳಿದರೆ, ಪರಶುರಾಮ ದೇವರು ಅವರ ಪ್ರಾರ್ಥನೆಗೆ ಮಣಿದು ಶಿವದೇವರು ಪಾರ್ವತಿ ದೇವರ ಸಹಿತ ಕದ್ರಿ ದೇವಸ್ಥಾನದಲ್ಲಿ ಮಂಜುನಾಥ ಲಿಂಗದ ರೂಪದಲ್ಲಿ ಕಾಣಸಿಗುತ್ತಾರೆ ಪರಶುರಾಮ ದೇವರಿಗೆ. ಮತ್ತು ಲೋಕದ ಒಳಿತಿಗಾಗಿ ಅವರು ಕದ್ರಿಯಲ್ಲೇ ನೆಲೆಸ್ತಾರೆ ಅನ್ನುವಂಥದ್ದೊಂದು ಐತಿಹ್ಯ. ಅದರ ಜೊತೆ ಇಲ್ಲಿ ನೋಡಿ, ಇದು ಗೋಮುಖ ತೀರ್ಥ. ಈ ತೀರ್ಥ ಭಾಗೀರಥಿ ನದಿ ಹರಿದು ಇಲ್ಲಿ ಗೋಮುಖ ತೀರ್ಥವಾಗಿ 1 ವರ್ಷನೂ ನಿಲ್ಲದ ಹಾಗೆ 365 ದಿವಸನೂ ಇಲ್ಲಿ ನೀರು ಹರಿತಾನೇ ಇರುತ್ತೆ. ಈ ನೀರನ್ನು ಕಾಶಿ ಭಾಗೀರಥಿ ನೀರು ಅಂತಲೂ ಕರೀತಾರೆ. ಯಾಕಂತ ಹೇಳಿದರೆ ಕಾಶಿಯಿಂದ ನೀರು ಬಂದಷ್ಟೇ ಪಾವಿತ್ರ್ಯತೆ ಇದೆ ಆ ನೀರಿಗೆ, ಅಂತಹದೇ ಶಕ್ತಿ ಇದೆ. ತುಂಬಾ ಶಕ್ತಿಯುತವಾದಂತಹ ತುಂಬಾ ಐತಿಹ್ಯವಿರುವಂತಹ ಒಂದು ಜಾಗ. ಈ ಗೋಮುಖ ತೀರ್ಥದಲ್ಲಿ ಹರಿಯುವಂತಹ ನೀರು 365 ದಿವಸನೂ ಹರಿತದೆ. ಯಾವುದೇ ಬೇಸಿಗೆ ಕಾಲ ಇರಲಿ, ಚಳಿಗಾಲ ಇರಲಿ, ಏನೇ ಇರಲಿ, ಇಲ್ಲಿ ಶುದ್ಧವಾದಂತಹ ಒಂದು ನೀರು ಹರಿಯೋದು ಒಂದು ಮಹಿಮೆ ಅಂತಲೇ ಹೇಳ್ಬೋದು ದೇವರದ್ದು. ಹಾಗೆ ಇಲ್ಲಿ ಹರಿದಂತಹ ಹೆಚ್ಚಾದ ನೀರನ್ನು ಈ 9 ಕೆರೆಗಳಿಗೆ ಹರಿಸಲಾಗತ್ತೆ. ಹಾಗೆ ಈ
ಕೊಳ ಕೂಡ ಅಷ್ಟೇ ತುಂಬ ಕ್ಲೀನಾಗಿರುತ್ತೆ, ಹಾಗೆಯೇ ಮೇಂಟೈನ್ ಮಾಡ್ತಾರೆ ತುಂಬ ಚೆನ್ನಾಗಿ. ಭಕ್ತರೆಲ್ಲ ಇಲ್ಲಿ ಸ್ನಾನನೂ ಮಾಡ್ತಾರೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂತ ಹೇಳಿದರೆ, ಇಲ್ಲಿ ವರ್ಷ ಪೂರ್ತಿ ಅಂತ ಹೇಳಿದರೆ 365 ದಿವಸ ಸಹ ಇಲ್ಲಿ ಅನ್ನದಾನದ ಒಂದು ವ್ಯವಸ್ಥೆ ಮಾಡ್ತಾರೆ. ದೂರ ದೂರದಿಂದ ಬಂದಂತಹ ಭಕ್ತಾಭಿಮಾನಿಗಳು ಇಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ಪಡೆದುಕೊಳ್ತಾರೆ. ಹಾಗೆ ಏನಾದರೂ ಮಂಗಳೂರಲ್ಲಿ ಮೊನ್ನೆ ನೆರೆ ಬಂದಿತ್ತು, ಆವಾಗ ಈ ದೇವಸ್ಥಾನದಲ್ಲಿ ಅಂಥ ಕಷ್ಟದಲ್ಲಿರುವವರಿಗೆ ಅನ್ನದಾನ ಮಾಡಿ ಅಲ್ಲಿ ಉಳಿದುಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇದು ಈ ದೇವಸ್ಥಾನದ ವಿಶೇಷತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.